कोशिश करने वाले के हाथ नहीं होती कविता। कोशिश मतलब क्या है? सतत प्रयत्न। सतत प्रयत्न की उदाहरण दीजिए। ಸತತ ಪ್ರಯತ್ನ ಮಾಡಿ ಜೀವನದಲ್ಲಿ ಹಂತಕ್ಕೆ ಹೋಗಿರುವಂತ ಕೆಲವೊಂದು ವ್ಯಕ್ತಿಗಳ ಹೆಸರು ಗೊತ್ತಾ? ಎಪಿಜೆ ಅಬ್ದುಲ್ ಕಲಾಂ, ಅವ್ರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಅಲಗ್ ಅಲಗ್ ಮತ್ತೆ एक निर्देशन है सचिन तेंदुलकर। एक निर्देशन सचिन तेंदुलकर अल्वा। नेक्स्ट सुधा मूर्ति एक निर्देशन है ಅಲ್ವಾ। ಈ ವ್ಯಕ್ತಿಗಳು ಬಾಲ್ಯದಲ್ಲಿ ಕಂಡಂತ ಕನಸನ್ನ ಅವರ ಜೀವನದಲ್ಲಿ ನನಸನ್ನು ಮಾಡಿಕೊಂಡಿರುವಂತ ವ್ಯಕ್ತಿಗಳು ಇದ್ದಾರೆ ಎಲ್ಲ। ಇಲ್ಲಿ ಕೆಲವೊಂದು ಫೋಟೋಗಳಿದ್ದಾವೆ, ಉದಾಹರಣೆ नाम क्या है? महात्मा गांधी हमारे देश के लिए क्या देना है? स्वतंत्र दिया है। स्वतंत्र कौन से देंगे? ಮೂರು ಸಿದ್ಧಾಂತಗಳು ಅಲ್ವಾ? ಅಹಿಂಸಾ, ಅಹಿಂಸಾವಾದ ಅಲ್ವಾ? ಇವರು ಶಿಕ್ಷಣವನ್ನ ಮೊದಲು ಎಲ್ಲ ಕೆಲಸ ಮಾಡ್ತಾರೆ? ದಕ್ಷಿಣ ಆಫ್ರಿಕಾದಲ್ಲಿ। ಅಲ್ಲಿ ಒಂದು ವಿಷಯ ಬರ್ತದೆ, ಯಾವ್ದು ಬರ್ತದೆ? ವರ್ಣಭೇದ ನೀತಿ। ಅದ್ರ ವಿರುದ್ಧ ಮೊದಲು ಏನ್ ಮಾಡ್ತಾರೆ? ಹೋರಾಟವನ್ನ ಮಾಡ್ತಾರೆ। ಅದ್ರಲ್ಲಿ ಗೆಲ್ತಾರ? ಆಮೇಲೆ दूसरा व्यक्ति है यहाँ डॉक्टर भीमराव ಅಂಬೇಡ್ಕರ್। ಇವರ ಒಂದು ಬಾಲ್ಯದ ಪರಿಚಯ ಗೊತ್ತಿದೆ ಅಲ್ವಾ? ಬಾಲ್ಯದಲ್ಲಿ ಹೇಗಿದ್ರು, ಆನಂತರ ಒಂದು ದಿನ ಭಾರತ ದೇಶಕ್ಕೆ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನ ರಚನೆ ಮಾಡಿದ್ರು। ಜೊತೆಗೆ ಬೇರೆ ಬೇರೆ ಒಂದು ಶಿಕ್ಷಣ ಮಂತ್ರಿ ಆಗಿದ್ರು, ಕಾನೂನು ಮಂತ್ರಿ ಆಗಿದ್ರು, ಆಮೇಲೆ ಮತ್ತೇನಾಗಿದ್ರು? ಎರಡು ಸಮಿತಿಯ ಅಧ್ಯಕ್ಷರಾಗಿದ್ರು ಅಲ್ವಾ? ಇವರು ಒಂದು ನಮಗೆ ಒಂದು ನಿರ್ದೇಶನ ಆಗ್ತಾರೆ ಅನ್ನೋದಕ್ಕೆ ಒಂದು ಪಾಠ ಇದು। ಕೋಶಿಶ್ ಕರ್ನೆ ವಾಲ್ಮೀಕಿ ಅಲ್ವಾ? ಈ ನಾವೀಗ ಪ್ರಯತ್ನವನ್ನ ಮಾಡಿದ್ವಿ, ಆದ್ರೆ ಒಂದು ಗುರಿ ಇರ್ಬೇಕಲ್ಲ, ಏನೋ ಸಾಧನೆ ಮಾಡ್ಬೇಕಂತ ಗುರಿ ಇರ್ಬೇಕಲ್ಲ, ಆ ನೈ ಗೊತ್ತಿಲ್ಲ। ಹಾಗಾಗಿ ಒಂದು ಹಿಡಿದ ಪ್ರಯತ್ನವನ್ನ ಗೆಲ್ಲೋವರೆಗೂ ಅದು ಸಾಧಿಸೋದು ನಿರಂತರವಾಗಿ ನಮ್ಮ ಪ್ರಯತ್ನ ಇರಬೇಕು। ಈ ಉದಾಹರಣೆ ಇತ್ತೀಚೆಗೆ ಒಬ್ಬ IAS ಆಫೀಸರ್ ಇದ್ದಾರೆ, ರವಿ ಡಿ ಚನ್ನಣ್ಣನವರ ಆ ಸ್ಪೀಚ್ ಕೇಳಿದಿರಾ? ಆಮೇಲೆ ಒಬ್ಬರು MLA ಇದ್ದಾರೆ, MLA ಪ್ರೆಸಿಡೆಂಟ್, ಯಾರು ಭಾರಿ ಮಾತಾಡ್ತಾರ ಅವರು, ವಿಧಾನಸಭಾ ಶುದ್ಧ ಗಡ್ಡ ಪ್ರದೀಪ್ ಈಶ್ವರ್ ಅವಯ್ಯ ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ, ಮೋಟಿವೇಶನ್ ಸ್ಪೀಚ್। ಅವರು ಮಾತಾಡಿ ಒಂದು ಅಕಾಡೆಮಿ ಅಧ್ಯಕ್ಷ ಆಗಿದ್ದಾರೆ। ಅಕಾಡೆಮಿ ಅಧ್ಯಕ್ಷರಾಗಿ ಅಲ್ಲಿ ನೀಟ್ ಪರೀಕ್ಷೆಗೆ ಮತ್ತು IAS IPS ಪರೀಕ್ಷೆಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ। ಆ ಕೋಚಿಂಗ್ ಅಲ್ಲಿ ಅವ್ರು ಪಡ್ಕೊಂಡಿರೋರು ಕೂಡ ನೀಟ್ ಅನ್ನ ಪರೀಕ್ಷೆ ಪಾಸ್ ಮಾಡ್ಕೊಂಡು MBBS ಮಾಡ್ಕೊಂಡು ಪ್ರಯತ್ನ ಮಾಡಿದ್ದಾರೆ, IAS IPS ಕೂಡ ಆಗಿದ್ದಾರೆ। ಅದಕ್ಕೆ ಉದಾಹರಣೆ ಮೋಟಿವೇಶನ್, ಒಂದು ಅವಕಾಶ, ಒಂದು ಚಾನ್ಸ್ ಒಂದಿಲ್ವಾ? ಆ ಒಂದು ಚಾನ್ಸ್ ಅನ್ನು ಸಿಗೋದಕ್ಕೆ ಮಾಡಿರುವಂತ ಪ್ರದೀಪ್ ಈಶ್ವರ್। ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಸಾಧಿಸುವವರೆಗೂ ಮೂಕನಾಗಿರು, ಸಾಧಿಸಿದ ಮೇಲೆ ಜೋರ ಜಗತ್ತಿಗೆ ನನ್ನ ಸಾಧನೆ ಕೇಳುವಂಗೆ ಕೂಗಿ ಹೇಳುವ ಅಂತ ಕರೀತಾರೆ। ಜಗತ್ತು ಏನಾರ ಮಾತಾಡಿ, ನಾನು ಸಾಧನೆ ಮಾಡ್ಬೇಕಾದ್ರೆ ಹಲವಾರು ವಿಘ್ನಗಳು ಬರ್ತವೆ, ವಿಘ್ನಗಳು ಬಂದ್ವಲ್ಲ ಅಂತೇಳಿ ಅದ್ರ ವಿರುದ್ಧ ಹೋರಾಟ ಮಾಡಕ್ ಹೋಗ್ಬೇಡ। ನಿನ್ನ ಹೋರಾಟ ನಿನ್ನ ಗುರಿಯ ಕಡೆ ಇರಲಿ। ಇದ್ದಾಗ ನೀನು ಯಾವಾಗ ನನ್ನ ಗುರಿ ಮುಟ್ಟಿರ್ತೀಯೋ ಆವಾಗ ನಿಮ್ಗೆ ಯಾರೆಲ್ಲ ವಿಜ್ಞಾನ ಮಾಡಕ್ ಬರಲ್ಲ, ಅವ್ರಿಗೆ ಕೂಗಿ ಹೇಳು ಏನಂತ, ನೀನ್ ಯಾವ ಸಾಧನೆ ಮಾಡ್ತೀಯ ಅದನ್ನ ಕೂಗಿ ಹೇಳು ಅನ್ನೋ ಮಾತನ್ನ ಅದು ಹೇಳ್ತಾರೆ। ಆರ್ನ ಯುವತಿಗೆ ಇದು ಮನುಷ್ಯ
ಸತತವಾದಂಥ ಪ್ರಯತ್ನವನ್ನು ಮಾಡಿದ್ರೆ ನಾವು ನಿಜವಾಗ್ಲೂ ಕೂಡ ಒಂದು ಗುರಿಯನ್ನ ಮುಟ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಈ ಪದ್ಯ ನಾವು ನೋಡೋಣ. लहरों से डरकर नौका पार नहीं होती, कोशिश करने वालों की कभी हार नहीं होती। लहरों से डरकर नौका पार नहीं होती, कोशिश करने वालों की कभी हार नहीं होती। नहीं जीती चट्टाना लेकर चलती है, चढ़ती दीवारों पर मन का विश्वास दर्दों में साहस भरता है, चढ़कर गिरना चढ़ना ना करता है। आखिर उसकी मेहनत बेकार नहीं होती, कोशिश करने वालों की कभी हार नहीं होती। डुबकियां सिंधु में गोता घोल लगाता है, जा जाकर खाली हाथ लौट कर आता है। मिलते नहीं सहज ही मोती गहरे पानी में, चढ़ता रुकना उत्साह इसी हैरानी में। मुट्ठी उसकी खाली हर बार नहीं होती, कोशिश करने वालों की कभी हार नहीं होती। असफलता एक क्षण की है, इसे स्वीकार करो, क्या कमी रह गई देखो और सुधार करो। जब तक ना साधो निश्चय हो त्यागो तुम, संघर्ष का मैदान छोड़कर मत भागो तुम। कुछ किए बिना ही जय जयकार नहीं होती, कोशिश करने वालों
करने वालों की कभी हार नहीं होती। असफलता एक चुनौती है, इसे स्वीकार करो। असफलता एक चुनौती है, इसे स्वीकार करो। क्या कमी रह गई, देखो और सुधार करो। क्या कमी रह गई, देखो और सुधार करो। जब तक ना सफल हो, निश्चय को त्यागो तुम। जब तक ना सफल हो, नींद चैन को त्यागो तुम। संघर्ष का मैदान छोड़कर मत भागो तुम। संघर्ष का मैदान छोड़कर मत भागो तुम। कुछ किया बिना ही जय जयकार नहीं होती। कुछ किया बिना ही जय जयकार नहीं होती। कोशिश करने वालों की कभी हार 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 नहीं होती। ನಾನು ಅಬ್ದುಲ್ ಕಲಾಂ ಅವರ ಬಗ್ಗೆ ಅವ್ರ ಸಾಧನೆ ಬಗ್ಗೆ ಹೇಳ್ತಾ ಇದ್ದೀನಿ. ಅಬ್ದುಲ್ ಕಲಾಂ ಚಿಕ್ಕವರಿದ್ದರಿಂದ ಅವ್ರ ತಂದೆ ಹೆಸರು ಜೈನುಲ್ ಅಬ್ದೀನ್ ಮತ್ತು ತಾಯಿ ಹೆಸರು ಆಶಿಯಮ್ಮ. ಅವ್ರು ಚಿಕ್ಕನಿದ್ದಾಗಲೂ ಅವ್ರ ತಂದೆ ಮತ್ತು ತಾಯಿಯರು ಅವ್ರಿಗೆ ಒಳ್ಳೆ ಗುಣಗಳನ್ನು ಕಲಿಸ್ತಾ ಅವ್ರಿಗೆ ಒಳ್ಳೆಯ ಧಾರ್ಮಿಕ ಸ್ಥಳಗಳಿಗೆ ಅವ್ರ ತಂದೆಗಳು ಅಬ್ದುಲ್ ಕಲಾಂ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಅವ್ರು ಒಂದಿನ ಅಬ್ದುಲ್ ಕಲಾಂ ಅವರು ಸಾಗರದ ತೀರದಲ್ಲಿ ಕುತ್ಕೊಂಡಾಗ ಹಕ್ಕಿಗಳು ಮತ್ತು ಪಕ್ಷಿಗಳು ಹಾರಾಡ್ತಾ ಇರೋದನ್ನ ನೋಡ್ತಾ ಇರ್ತಾರೆ. ಅವ್ನು ನೋಡಿ ಅವು ಯಾವ ರೀತಿ ಹಾರಾಡ್ತವೆ ಅದೇ ರೀತಿ ಮಾನವ ಕೃತಕವಾಗಿ ಕೂಡ ಬಾಹ್ಯಾಕಾಶಕ್ಕೆ ಹೋಗಬೇಕು ಅನ್ನೋ ಕನಸನ್ನು ಕಾಣ್ತಾರೆ. ಜೊತೆಗೆ ಕನಸು ಕಾಣೋದ್ರ ಜೊತೆ ಕನಸು ಬರೀ ಕಾಣೋದಷ್ಟೇ ಅಲ್ಲ, ಪ್ರತಿಯೊಬ್ಬರು ಕನಸು ಕಾಣಬೇಕು. ಅದನ್ನ ಸಾಧನೆ ಮಾಡೋಕ್ಕೆ ಯಾವ ರೀತಿ ಪ್ರಯತ್ನ ಪಡಬೇಕು ಅದನ್ನ ಅವರು ಸಾಧನೆಯನ್ನ ಮಾಡಿರೋದಕ್ಕೆ ಅಬ್ದುಲ್ ಕಲಾಂ ಅವರು ಒಂದು ಉದಾಹರಣೆ ಇದೆ. ಜೊತೆಗೆ ಅವರು ರಾಕೆಟ್ ಅನ್ನ ಕ್ಷಿಪಣಿಯನ್ನ ಕಂಡುಹಿಡಿದು ಅದನ್ನ ಬಾಹ್ಯಾಕಾಶಕ್ಕೆ ಉಡಾವಣೆಯನ್ನ ಮಾಡ್ತಾರೆ. ಇಷ್ಟೇ ನಾನು ಹೇಳತ್ತಿದ್ದೆ BR ಅಂಬೇಡ್ಕರ್ ಬಗ್ಗೆ. ಅಂಬೇಡ್ಕರ್ ಚಿಕ್ಕವರಿರುವಾಗ ಭಾಳ ನೋವನ್ನು ಅನುಭವಿಸಿರುತ್ತಾರೆ ಜಾತಿ ವ್ಯವಸ್ಥೆಯಿಂದ. ಅವರು ಭಾಳ ಆದರ್ಶ ಇಸ್ಕೊಂಡು ಸುಮ್ಮನೆ ಮುನ್ನಡೀತಾರೆ. ಸಾಲಿಗೆ ಹೊರ ನಿಲ್ಲಿಸಿ ಕುತ್ಕೊಂಡತ್ತೆ. ನನ್ನ ಹೆಸರು ಚಂದನ ಅಂತ. ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಏನ್ ಮಾಡಿದ್ರಪ್ಪ ಅಂದ್ರೆ ಜಾತಿಗಳ ವ್ಯವಸ್ಥೆ ಆಗಿನ ಕಾಲದಲ್ಲಿ ಜಾತಿಗಳ ಭೇದ ಭಾವ ಅಂತಕ್ಕದ್ದು ಬಾಳ ಇತ್ತು. ಅಂದ್ರೆ ಮೇಲು ಜಾತಿ ಆಗಿರ್ಬೋದು, ಕೀಳು ಜಾತಿ ಆಗಿರ್ಬೋದು. ಇಂತಹದ್ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೆಳ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂದ್ಬಿಟ್ಟು ಮೇಲು ಜಾತಿಯವರು ಬಹಳ ಅಲ್ಲೇನ ನಡೆಸ್ತಿದ್ರು. ಏನಪ್ಪಾ ಅಂದ್ರೆ ಶಾಲೆಯಲ್ಲಿ ಮಕ್ಕಳು ಕಲಿಬೇಕಾದ್ರೆ ಮೇಲು ಜಾತಿಯವರು ಕೂತಿದ್ರೆ ಕೆಳ ಜಾತಿಯವರು ಕೆಳಗೂ ಕೂರಬಾರ್ದು ಅಂತ ಇತ್ತು. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲಿಯಲು ಶಾಲೆಗೆ ಮುಂದಾಗ್ತಿರ್ಬೇಕಾದ್ರೆ ಮೇಲು ಜಾತಿಯವರು ಇವರ ನೆರಳು ಕೂಡ ನಮ್ಮ ಮೈ ಮೇಲೆ ಬೀಳಬಾರ್ದು ಅಂತಹದ್ದು ಅಲ್ಲೇ ನಡೆಸ್ತಿದ್ರು. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದಕ್ಕೆಲ್ಲ ಕುಗ್ಲಿಲ್ಲ, ಹಿಗ್ಲಿಲ್ಲ. ಹಾಗಾಗಿ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಇದನ್ನೆಲ್ಲ ಸಹಿಸ್ಕೊಂಡ್ರು ಕೂಡ ಇನ್ನಷ್ಟು ನಾವು ವಿದ್ಯೆ ಕಲಿತಂದ್ರೆ ಜಾತಿ ಭೇದ ಭಾವ ಅಂತ ತೆಗಿಬಹುದು ಅಂತ ವಿಚಾರ ನಡೆಸ್ತಾರೆ. ಹಗಲು ರಾತ್ರಿ ನೈಟ್ ಮಲಗಿದ್ರು ಕೂಡ ಯೋಚನೆ ಮಾಡ್ತಾರ ಅವ್ರು ಜಾತಿ ಭೇದ ಭಾವ ಅಂತದ್ ಹೆಂಗ್ ಓಡಿಸ್ಬೇಕು ಅಂತ. ಫಸ್ಟ್ ವಿದ್ಯೆ ಕಲಿಬೇಕಾದ್ರೆ ಗುರುಗಳಿಗೆ ಅವಾಗಿಂದ ಹೇಳ್ತಿದ್ರು ಅವ್ರು ಮೇಲು ಜಾತಿಯವರಿಗೆ ಮಾತ್ರ ಪಾಠ ಮಾಡ್ಬೋದು ಅಂತ ಕೆಲವೊಬ್ರು ಗುರುಗಳ ಮನಸ್ಸಲ್ಲಿತ್ತು. ಆದ್ರೆ ಇನ್ನು ಕೆಲವೊಬ್ರು ಗುರುಗಳು ಸ್ಕೂಲಿಗೆ ಬಂದಾಗ ಅವ್ರು ಹೇಳ್ತಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೊರಗಡೆ ನಿನ್ ಪಾಠ ಕೇಳ್ಬೇಕಾದ್ರ ನೀನ್ ಯಾಕೆ ಹೊರಗೆ ನಿಂತಿದ್ಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಜಾತಿ ಭೇದ ಭಾವ ಮಾಡ್ತಾರ್ರಿ ಅಂತ. ಅವಾಗ ಟೀಚರ್ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಇತ್ತು ಅಂತಂದ್ರೆ ನಿಜವಾಗ್ಲೂ ಜಾತಿ ಭೇದ
ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಜಾತಿ ಧರ್ಮ ಭೇದ ಭಾವ ಇಂಥವ್ರ ಜೊತೆ ಹೋರಾಡಿ ಮಾಡಿದ್ರಲ್ಲ, ನಿಜವಾಗ್ಲೂ ಜಾತಿ ಅಂದ್ರೆ ಏನಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಾಸ್ಟಿಗೆ ಒಂದು ಮಾತು ಹೇಳ್ತಾರೆ, ನಿಜವಾಗ್ಲೂ ಜಾತಿ ಅಂತಂದ್ರೆ ಸಂವಿಧಾನವೇ ನಿಜವಾದ ಜಾತಿ ಅಂತ ಇಷ್ಟೊಂದು ಹೇಳ್ತಾನೆ. कभी हार नहीं होती, छात्र जल्दी से प्रयत्न आ रही है. ಪ್ರಯತ್ನದ ಕೆಲವೊಂದು ಮಾತುಗಳನ್ನ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸೋಮನಾಥ್ ದ್ವಿವೇದಿ ಅವರು ಒಂದಿಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ, ಇಸ್ ಕವಿ ಮೇ ಯಹ ಸಂದೇಶ ದಿಯಾ ಹೈ. ಕವಿ ಒಂದು ಸಂದೇಶವನ್ನ ಕಳಿಸ್ತಾರೆ. ಸಂದೇಶ ಅಂದ್ರೆ ಏನು? ಸಂದೇಶ ಸಂದೇಶ ದ್ವಿವೇದಿಯ ಸಂದೇಶ ಅಲ್ವಾ? ಅಂದ್ರೆ ಒಂದು ಸತತವಾದಂತ ಪ್ರಯತ್ನವನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಇವರು ಹೇಳ್ತಾರೆ. ಹಾಗೆಯೇ ಪ್ರಯತ್ನಶೀಲ ವ್ಯಕ್ತಿ ಕಿ ನಿಶ್ಚಿತ ರೂಪ ಸೆ ಜೀವನ ಹೋತಿ ಹೈ. ನಾವೀಗ ಹೇಳಿದ್ವಿ, ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಕಾನೂನು ಪದವಿಯನ್ನ ಅಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಅವರು ಅಲ್ಲಿರುವಂತ ವರ್ಣಭೇದ ನೀತಿಯನ್ನ ವಿರೋಧಿಸಿ ಹೋರಾಟ ಮಾಡಿ ಅಲ್ಲಿರುವಂತ ಜನಗಳಿಗೆ ನಾವು ಹೋರಾಟ ಮಾಡಿದ್ರೆ ಮಾತ್ರ ಏನಾದ್ರೂ ಪಡಿಬಹುದು ಅಂತೇಳಿ ಪರಿಚಯನ ಮಾಡ್ಕೊಳ್ತೀವಿ. ಅಹಿಂಸಾ ಮಾರ್ಗವಾಗಿ ಅದನ್ನ ಗೆದ್ದು ಆನಂತರ ಭಾರತ ದೇಶಕ್ಕೆ ಬರುವ ನಾಯಕತ್ವವನ್ನ ತಗೊಂಡಂತ ಮಹಾನ್ ಪುರುಷ ಮಹಾತ್ಮ ಗಾಂಧೀಜಿಯವರಾಗಿದ್ದಾರೆ. ಹಾಗೆಯೇ ಒಂದು ಬಚೇಂದ್ರಿ ಪಾಲ್ ಅವರು ಕೂಡ ಒಂದು ಪರ್ವತಾರೋಹಿ ಪರ್ವತವನ್ನ ಏರ್ಬೇಕು, ಆ ಪರ್ವತವನ್ನ ಹತ್ಬೇಕಾದ್ರೂ ಕನಸಿತ್ತು. ಅವ್ರೇನ್ ಮಾಡಿದ್ರು, ಪಹಾಡ್ ಸಣ್ಣ ಸಣ್ಣ ಗುಡ್ಡವನ್ನ ಹತ್ತಿದ್ರು, ಇಳಿತಾ ಇದ್ರು, ಟೈಮನ್ನು ಹಿಡ್ಕೊಳ್ತಾ ಇದ್ರು. ಆ ಸಣ್ಣ 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 ಗುಡ್ಡದ ಪ್ರಯೋಗಗಳನ್ನ ಹತ್ತಿ ಇಳಿಯೋದ್ರ ಮುಖಾಂತರ ಆನಂತರ ಏನ್ ಮಾಡ್ತಾರೆ ಅವರು, ಇದು ಒಂದು ಹಿಮಾಲಯ ಪರ್ವತ ಮೌಂಟ್ ಎವರೆಸ್ಟ್ ಹತ್ತಿ ಭಾರತ ದೇಶದ ಕೀರ್ತಿ ಪತಾಕೆಯನ್ನ ಹಾರಿಸಿ ಪ್ರಥಮ ಮಹಿಳೆ ಅಂತೇಳಿ ಕರೆಸ್ತಾರಲ್ವಾ. ಹಾಗೇನೆ ಇಲ್ಲಿ ಒಂದು ನಿಶ್ಚಿತ ರೂಪಗಳು, ಒಂದು ಗುರಿ ಇರ್ಬೇಕು. ಹಿಂದೆ ಹೇಳ್ತಾರಲ್ಲ, ಹಿಂದೆ ಗುರು ಇರ್ಬೇಕಂತೆ, ಮುಂದೆ ಗುರಿ ಇರ್ಬೇಕಂತೆ, ಸಾಗುತ್ತಿದೆ ಎಂತ 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 ಸಾಧಕರ ದಂಡು. ಹೀಗೆ ಒಂದು ಸಮಸ್ಯೆ ಹೊಸೆ ಮುಹಾನೆ ಮೋಡ್ಕರ್ ಹಾಗೆ ಬಡಾನ ಚಾಹಿಯೆ. ಹಾಗಾಗಿ ಇಲ್ಲಿ ಅರ್ಜುನ, ಏಕಲವ್ಯ ಅವ್ರು ದ್ರೋಣಾಚಾರ್ಯ, ಇವ್ರು 3 ಜನ ಕಣ್ಣಿಗೆ ಕಾಣ್ತಾರೆ. ಹಿಂದೆ ಗುರುಗಳಾಗಿ ದ್ರೋಣಾಚಾರ್ಯ ಇದ್ದಾರೆ, ಮುಂದೆ ಅರ್ಜುನ ಗುರಿಯತ್ತ ಹೋಗ್ತಾ ಇದ್ದಾನೆ, ಅದ್ರ ಮಧ್ಯೆ ಗುರು ಇಲ್ಲದೇ ಗುರಿಯತ್ತ ಹೋಗೋದಕ್ಕೆ ಒಬ್ಬ ಏಕಲವ್ಯ ಇದ್ದಾರೆ. ಇಲ್ಲಿ ಗುರು ಹಿಂದೆ ಇದ್ದಾರೆ, ಗುರಿ ಮುಟ್ಟೋದು ಬಹಳ ಏನ್ ಕಷ್ಟ ಅಲ್ಲ. ಅದನ್ನ ಅರ್ಜುನ ಶಬ್ದವಿದ್ಯೆಯನ್ನ ಕಲಿಬೇಕು ಅಂತೇಳಿ ಕೊಟ್ಟಂತ ಒಂದು ಉದಾಹರಣೆ. ಅಂದ್ರೆ ಎರಡನೇದು ಗುರು ಇಲ್ಲ, ಗುರಿ ಇದೆ, ಅದನ್ನ ಸಾಧಿಸೋದಕ್ಕೆ ಅರ್ಜುನಕ್ಕಿಂತ ಮೊದಲನೇ ಶಬ್ದವಿದ್ಯೆಯನ್ನ ಕಲಿತಿರುವಂತ ಒಬ್ಬ ಶಿಷ್ಯ ಅವನು ಏಕಲವ್ಯ ಆಗಿದ್ದಾರದು ಒಂದು ಇತಿಹಾಸ. ಇಲ್ಲಿ ಕೂಡ ನಾವು ಕೂಡ ಈ ಸಚಿನ್ ತೆಂಡೂಲ್ಕರ್ ನೋಡಿದ್ದೀವಿ. ಒಖಾಡೆ ಕ್ರೀಡಾಂಗಣ ಬಾಂಬೆ ಒಳಗಡೆ 1984 ಒಂದು ಕನಸು ಕಾಣ್ತಾರೆ. ಏನ್ ಕನಸು ಕಾಣ್ತಾರೆ, ನಾನು ಈ ಕ್ರೀಡಾಂಗಣ ಒಳಗಡೆ ವರ್ಲ್ಡ್ ಕಪ್ ಅನ್ನ ತಗೋಬೇಕು, ವರ್ಲ್ಡ್ ಕಪ್ ಅನ್ನ ತಗೊಂಡು ಇಡೀ ಜಗತ್ತಿಗೆ ನನ್ನ ಒಂದು ಮಾರ್ಗದರ್ಶನ, ನನ್ನ ಜೀವನ ಚರಿತ್ರೆ ಅಟ್ಟಕ್ಕಲ್ಲಿ ಪಾಠ ಹಾಕಬೇಕು ಅಂತೇಳಿ 84 ಡಿಸೈಡ್ ಮಾಡ್ತಾರೆ. ಅದು 2018ರಲ್ಲಿ ಅದೇ ಕ್ರೀಡಾಂಗಣದಲ್ಲಿ ಅವರು ನಿಶ್ಚಯಿಸಿದಂತಾನೆ 2018ರ ವರ್ಲ್ಡ್ ಕಪ್ ಅನ್ನ ತಗೊಳ್ತಾರೆ. ಮತ್ತೆ ಅದೇ ಕ್ರೀಡಾಂಗಣದಲ್ಲಿ ಅವ್ರ ಇತಿಹಾಸವನ್ನ ಸಾಧನೆ ಮಾಡ್ತಾರೆ. ಭಾರತದ ಪ್ರಶಸ್ತಿನೂ ಕೂಡ ಅದೇ ಕ್ರೀಡಾಂಗಣದಲ್ಲಿ ತಗೊಳ್ತಾರೆ. ಇದು ಸಾಧನೆ. ಸತತವಾದ ಪ್ರಯತ್ನ ಸಿಗುತ್ತೆ. ಸಾಧನೆ ಹಿಂಗ್ ಕೈ ಎತ್ತಿ ಹಾಕಿದ ತಕ್ಷಣ ಸಿಗೋದಿಲ್ಲ. ಹೆಜ್ಜೆಗಳನ್ನ ಇಡಬೇಕು. ಹಂಗೆ 10ನೇ ಕ್ಲಾಸ್ ವಿದ್ಯಾರ್ಥಿಗಳು ಕೂಡ ಹಾಗೆ ಇರಬೇಕು. ಲಹರೋ ಸೆ ಢರ್ಕರ್ ನೌಕಾ ಪಾರ್ ನಹಿ ಹೋತಿ. ಅಂದ್ರೆ ಸಮುದ್ರ ನೋಡಿದಿರಲ್ಲ, ಸಮುದ್ರ ಹೆಂಗಿದೆ ನೋಡಕ್ಕೆ ಪ್ರಶಾಂತ ಕಾಣ್ತದೆ. ನಿಮ್ಮಲ್ಲಿ ನೋಡಕ್ಕೆ ಹೆಂಗ್ ಕಾಣ್ತದ, ಪ್ರಶಾಂತ ಕಾಣ್ತದೆ. ಹಾಗೆ ಪ್ರಶಾಂತ ಕಾಣುವ ಮಧ್ಯೆ ಸ್ವಲ್ಪ ಹತ್ರ ಹೋದ್ರೆ ಅಲೆಗಳು ಹಿಂಗ್ ಬರ್ತಾ ಇರ್ತಾವ, ಹೌದಿಲ್ಲ? ಅಲೆಗಳು ಹತ್ರ ಹೋದಾಗ ಜೋರಾಗಿ ಬರ್ತವೆ. ಅದ್ರ ಮೇಲ್ಗಡೆ ಅದ್ರ ಮಧ್ಯನೂ ಕೂಡ ಮನುಷ್ಯ ಮಾಡ್ತಾನೆ, ಒಂದು ಹಡಗನ್ನ ತಗೊಂಡು ಹೋಗ್ತಾನೆ. ಅದ್ರ ಮಧ್ಯೆ ಒಂದು ಹಡಗನ್ನ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ. ಹಾಗಾಗಿ ನೌಕಾ ಪಾರ್ ನಹಿ ಹೋತಿ ಹೈ. ಅಲೆಗಳನ್ನ ನೋಡಿ ನಾವು ಎದುರೋದಲ್ಲ, ಅದ್ರ ಮೇಲ್ಗಡೆ ಸಾಧನೆ ಮಾಡ್ತಿದ್ದೀರಾ, ಅದು ನಿಜವಾದಂತ ಪ್ರಯತ್ನ. ಇನ್ನು ಅಲೆ ಇದೆ, ನಾನು ನೋಡ್ಬಿಟ್ರೆ ಇದಾಗ್ಬಿಡುತ್ತೆ ಅಂತೇಳಿ ಪ್ರಯತ್ನ ಮಾಡಿದ್ರೆ ಇವತ್ತು ದೋಣಿ, ಹಡಗುಗಳು
ಅದ್ರ ಮೇಲೆ ಹೋಗೋದು ಕಷ್ಟ ಆಗ್ತಿತ್ತು. ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹೀ ಹೋತಿ ಹೈ. ಹಾಗಾಗಿ ಯಾವತ್ತೂ ಕೂಡ ಮನುಷ್ಯ ಪ್ರಯತ್ನಶೀಲನಾಗಿರ್ಬೇಕು ಅಂತ ಹೇಳ್ತಾರೆ. ಏನಾದ್ರೂ ಪ್ರಯತ್ನವನ್ನು ಮಾಡ್ತಾ ಇರ್ಬೇಕು. ಆಗ ನಾವೇನ್ ಮಾಡ್ತೀವಿ, ಪ್ರಯತ್ನದ ಒಂದು ಪ್ರಕ್ರಿಯೆಯಲ್ಲೇ ಇರ್ಬೇಕು. ನಿನ್ನೆ ಚಿಟ್ಟಿ ಜಬ್ಕರ್ದನ್ ಲೇಕರ್ ಚಲ್ತಿ ಹೈ ಅಂದ್ರೆ ಒಂದು ಇರುವೆ ನೋಡಿದಿರಲ್ವಾ, ಇರುವೆ, ಒಂದು ಸಣ್ಣ ಇರುವೆ ಎಷ್ಟು ಪ್ರಯತ್ನ ಮಾಡ್ತದೆ ಗೊತ್ತಾ? ಒಂದು ಸಣ್ಣ ಸಕ್ಕರೆ, ಒಂದು ಬೆಲ್ಲದ ತುಂಡನ್ನ ತಗೊಂಡೋಗೋದಕ್ಕೆ ಅದು ತಳ್ತಾ ಹೋಗ್ತದೆ. ಯಾವುದಕ್ಕೋಸ್ಕರ? ತನ್ನ ಭವಿಷ್ಯಕ್ಕಾಗಿ. ಯಾವ್ದ್ರ ಭವಿಷ್ಯಕ್ಕಾಗಿ? ತನ್ನ ಮಳೆಗಾಲದಲ್ಲಿ ನಾನಿರುವ ತೂಕಕ್ಕೆ ನೀರಿನಲ್ಲಿ ಕೊಚ್ಚಿ ಹೋಗ್ತೇನೆ ಅನ್ನೋ ಕಾರಣಕ್ಕೆ ಅದು ಬೇಸಿಗೆಯಲ್ಲೇನೆ ಅದರ ಇರುವೆಯ ಗೂಡಲ್ಲಿ ಸಣ್ಣ ಸಣ್ಣ ಆಹಾರ ತುಣುಕುಗಳನ್ನ ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ಅದು ಪ್ರಯತ್ನ ನೋಡ್ರಿ. ಒಂದು ಇರುವೆ ಒಂದು ಸಕ್ಕರೆ ತುಂಡನ ತಗೊಂಡು ಹೋಗ್ಬೇಕಾದ್ರೆ ಎಷ್ಟು ಫೈಟ್ ಮಾಡ್ತಾ ಇರ್ತದೆ. ನಾವು ಹಿಂಗೆ ಅಟ್ ಬೆಳ್ಳಿಟ್ರೆ ಮತ್ತೆ ಹಿಂಗ್ ಬರ್ತದೆ, ಮತ್ತೆ ಮ್ಯಾಲ ಬೆಳ್ಳತ್ತ ಪ್ರಯತ್ನ ಮಾಡ್ತಾರೆ. ಆದ್ರೂ ಕೂಡ ಅದು ಎಲ್ಲವೂ ಅದ್ರ ಜೊತೆಗೆ ಇರುವೆಗಳು ಅದ್ರ ಜೊತೆ ಸಾಥ್ ಮಾಡ್ಕೊಂಡು ಅದ್ರ ಮುಂದೆ ತಗೊಂಡೋಗಿ ಆ ಇರುವೆ ಗೂಡಲ್ಲಿ ಸಕ್ಕರೆ ತುಂಡನ್ನ ಬೆಲ್ಲ ತುಂಡನ್ನ ಇಟ್ಕೊಳ್ತದೆ. ಇದು ಪ್ರಯತ್ನ. ಕೈ ಹಿಡಿದಿದ್ದಾರೆ, ನನ್ನ ಕೈಲಾಗಂತ ಬಿಟ್ಟು ಹೋಗ್ತದ? ಅದು ಬಿಟ್ಟು ಹೋಗೋದಿಲ್ಲ. ಮತ್ತೆ ತಗೊಂಡು ಚಿಟ್ಟಿ ಜಬ್ದನ್ ಲೆಕ್ಕ. ಚಿಟ್ಟಿ ಅಂದ್ರೆ ಆ ಇರುವೆ ಆ ಧಾನ್ಯವನ್ನ ಎಷ್ಟು ಪ್ರಯತ್ನವನ್ನ ಮಾಡ್ಕೊಂಡು ತಗೊಂಡು ಆ ಗೂಡಿಗೆ ಸೇರಿಸ್ತದೆ. ನೀವು ನೋಡ್ರಿ, ಅಲ್ಲಿ ಗೂಡಲ್ಲಿ ಹೋಗ್ಬಿಟ್ಟು ನೀವು ನೋಡ್ರಿ ಎಷ್ಟು ಚೆನ್ನಾಗಿ ಹೋಗ್ತದೆ, ಅದು ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತದೆ. ಒಂದು ಸಕ್ಕರೆ ಹಾಕ್ರಿ, ಒಂದು ಬೆಲೆ ತುಣುಕು ಹಾಕ್ರಿ, ಎಷ್ಟು ಫೈಟ್ ಮಾಡ್ತದೆ ನೋಡ್ರಿ. ಅದನ್ನ ಹೋಲಿಕೆ ಮಾಡ್ಕೊಡ್ರಿ. ನೋಡ್ರಿ, ಸಣ್ಣ ಇರುವೆ ಅದರ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಾ ಇದೆ. ನಾನು ದೊಡ್ಡ ಮನುಷ್ಯ ಯಾಕೆ ಪ್ರಯತ್ನ ಮಾಡಬಾರ್ದು? ಹೌದಿಲ್ಲ? ನಾನು ಯಾಕೆ ಪ್ರಯತ್ನ ಮಾಡಬಾರ್ದು? ಸತತವಾದ ಪ್ರಯತ್ನ ಮಾಡಿದ್ರೆ ಇರ್ಬೇಕಿಂತ ದೊಡ್ಡನಾಗ್ತಾನೆ ಅನ್ನೋ ಮಾತನ್ನ ಆ ಇರುವೆ ಗೂಡನ್ನು ನೋಡಿ ನಾವು ಕಲಿಬೇಕಾಗ್ತದೆ. ಹಾಗೆ ಚಡ್ತಿ ದೀವಾರ್ ಪರ್ 100 ಬಾರ್ ಪಿಸಲಾತಿ ಹೈ. ಹಾಗಾಗಿ ಚಡ್ತಿ ದೀವಾರೋ ಪರ್ 100 ಬಾರ್ ಪಿಸಲಾತಿ ಹೈ. ಹಾಗಾಗಿ ಚಡ್ತಿ ದೀವಾರ್ ಇರುವೆಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, 100 ಸರಿ ಪ್ರಯತ್ನ ಪಡ್ತದೆ. 100ಕ್ಕಿಂತ ಹೆಚ್ಚು ಪ್ರಯತ್ನ ಪಡ್ತದೆ. ಆ ಪ್ರಯತ್ನವನ್ನ ಬಾರ್ ಮತ್ತೆ ಹಿಡಿದಂತ ಹಠವನ್ನ ಬಿಡೋದಿಲ್ಲ. ಮತ್ತೆ ಪ್ರಯತ್ನ ಮಾಡ್ತದೆ, ಮತ್ತೆ ಪ್ರಯತ್ನ ಮಾಡ್ತದೆ. ಹಾಗಾಗಿ ಪಿಸಲಾತಿಗೆ ಅದು ನಾವು ಕೂಡ ಅದನ್ನ ಅನುಸರಿಸಬೇಕು, ನಾವು ಕೂಡ ಅದನ್ನ ಕಲಿಬೇಕು. ಆಹಾರ ಪದಾರ್ಥವನ್ನ ಅದು ಗೂಡಿಗೆ ಹಾಕೋ ಮಟ್ಟನೂ ಕೂಡ ಪ್ರಯತ್ನವನ್ನ ಮಾಡ್ತಾನೇ ಇರ್ತದೆ. ಹಾಗಾಗಿ ಮನ್ ಕಾ ವಿಶ್ವಾಸ ರಾಗೋಮೆ ಸಾಹಸ ಬರ್ತಾ ಹೈ. ಕೆಲವ್ರು ಹೇಳ್ತಾರೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಮಾಡ್ಬೋದಲ್ಲ? ಮನಸ್ಸು ಮಾಡಿದ್ರೆ ನಾನು ಕೂಡ ಸಚಿನ್ ತೆಂಡೂಲ್ಕರ್ ಆಗಿ ಇತಿಹಾಸವನ್ನ ಕ್ರಿಯೇಟ್ ಮಾಡ್ಬೋದು. ಮನಸ್ಸು ಮಾಡಿದ್ರೆ ನಾನು ಕೂಡ ಒಬ್ಬ ಯಾರಾಗ ಚಂದ್ರ ಶೆಟ್ಟಿ ಆಗ್ಬೋದು. ನಾನು ಕೂಡ ಮನಸ್ಸು ಮಾಡಿದ್ರೆ ಒಬ್ಬ ಸುಧಾಮೂರ್ತಿ ಆಗ್ಬೋದು. ಆಗ್ಬೋದಲ್ಲ? ಮನಸ್ಸು ಮಾಡೋದು ಅಷ್ಟೇ. ಏನ್ ಮಾಡ್ಬೇಕು? ಮನಸ್ಸು ಮಾಡಿದ್ರೆ 90%, 95% ಕೆಲಸ ಆಯ್ತು ಅಂತ. ಮನಸ್ಸು ಮಾಡಿದ್ರೆ ಇನ್ನ 5% ಬಾಕಿ ಇರ್ತದೆ. ಅದು ಬಹಳ ಈಸಿ. ಫಸ್ಟ್ ಮನಸ್ಸು ಮಾಡ್ಬೇಕು, ಹೌದಿಲ್ಲ? ಫಸ್ಟ್ ಕುತ್ಕೋಬೇಕು. ನಾನು ಓದ್ತೀನಿ ಅಂತ ಕುತ್ಕೊಳ್ಳೋದು ಇದೆಯಲ್ಲ, ಅದು 70%. ನಾವು ಮನಸ್ಸೇ ಮಾಡೋದಿಲ್ಲ. ನಮ್ಮ ಹತ್ರ ಒಂದು ಸಾಕಷ್ಟು ಜ್ಞಾನ ಇರ್ತದೆ, ಒಂದು ಬುದ್ಧಿ ಇದೆ, ಎಲ್ಲಾ ಸೌಕರ್ಯಗಳಿದ್ದಾವೆ, ಆದ್ರೂ ಮನಸ್ಸು ಮಾಡೋದಿಲ್ಲ. ಅದನ್ನ ನಾವು ಫೇಲ್ ಮಾಡ್ತೀವಿ. ನೀವು ಏನ್ ಮಾಡ್ಬೇಕು? ಮೊದಲು ಮನಸ್ಸಿಗೆ ಒಂದು ಭರವಸೆ ಕೊಡ್ಬೇಕು. ನಂದೇ ಮನಸ್ಸಿದು, ನಂದೇ ಕೈ, ಇವೆರಡು ಮನಸ್ಸು ಮಾಡ್ಬೇಕು. ನೋಡಪ್ಪ, 2025ನೇ ಪರೀಕ್ಷೆ ಒಳಗಡೆ ನಾನು 625 ತಗೋಬೇಕು, ನಾನು ತಗೊಳ್ದೆ ಅಂತ ಮನಸ್ಸಿಗೆ ಭರವಸೆ ಕೊಟ್ಟೆ ಅಂತ ಹೇಳಿದ್ರೆ 625 ತಗೊಳ್ಳೋದೇ ಬಹಳ ಕಷ್ಟ. ಬಹಳ ಕಷ್ಟನಾ? ಕಷ್ಟ ಇಲ್ಲ. ಹಾಗಾಗಿ ನಾವು ಒಂದು ಹಾಕ್ಬೇಕು, ವಿಶ್ವಾಸ ಕೊಡ್ಬೇಕು. ವಿಶ್ವಾಸ ರಾಗೋಮೆ ಸಾಹಸ ಬರ್ತಾ ಹೈ. ಕೆಲವರು ಹೇಳ್ತಾರೆ ನೋಡ್ರಿ, ಪ್ರದೀಪ್ ಈಶ್ವರ್ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಕೇಳಿದಿರಾ? ಗಿರಿರಾಜ್ ಕರ್ಜಿಗೆ ಮಾತಾಡ್ತಾ ಕೇಳಿದಿರಾ? ಎಷ್ಟು ಚೆನ್ನಾಗಿ ಮಾತಾಡ್ತಾರವಯ್ಯ ಅಂತ ಹೇಳಿ ಅವ್ರು ಹೆಂಗ್ ಕಲ್ತ್ಕೊಂಡ್ ಬಂದಿರ್ಬೋದು? ಅವ್ರು ಏನಾರ ದೇವರಲ್ಲಿ ಸೃಷ್ಟಿ ಮಾಡಿದಾರ ಜ್ಞಾನವನ್ನ? ಹೆಂಗ್ ಸೃಷ್ಟಿ ಮಾಡಿದವ? ಮಾತಾಡಿದ್ರೆ ಹಂಗ ಕೂತಿರೋ ಎದ್ದಾಗ ಗಿರಿರಾಜ್ ಕರ್ಜಿಗೆ ಆಗ್ಬೇಕು ಅಂತ ಬರ್ತಾರ, ಪ್ರದೀಪ್ ಈಶ್ವರ್ ತರ ಆಗ್ಬೇಕು ಅಂತ ಬರ್ತಾರ. ಯಾಕೆ ಹೇಳ್ರಿ? ಅವ್ರು ಮಾತನಾಡುವಂತ ಸ್ಪೀಚು ಅವ್ರನ್ನ ಮೋಟಿವೇಶನ್ ಮಾಡ್ತದೆ. ಹಾಗಾಗಿ ವಿಶ್ವಾಸ. ಕೆಲವರು ಎಷ್ಟು ಮಾತಾಡ್ತಾರೆ ನೋಡಪ್ಪ, ಕೆಲವರು ಹೇಳ್ತಾರೆ ನೋಡು, ಬಹಳ ಚೆನ್ನಾಗಿ ಅಭ್ಯಾಸ ಮಾಡು, ನಿನ್ನ ಜೀವನಕ್ಕಾಗಿ ಕಷ್ಟವನ್ನ ಪಡು ಅಂತೇಳಿ ಒಂದು ಆತ್ಮಕ್ಕೆ ವಿಶ್ವಾಸ ಕೊಡುವಂತ ಮಾತುಗಳನ್ನ ಹಾಡ್ತಾರೆ.
ಆ ವಿಶ್ವಾಸವನ್ನ ತಗೊಂಡು ನಾವು ಅದನ್ನ ಗೆದ್ದಿದ್ದೇ ಆದ್ರೆ ನಾವು ಒಂದು ಜಗತ್ತನ್ನ ಸೃಷ್ಟಿ ಮಾಡಬಹುದು ಅಂತ ಹೇಳಿ, ಹೊಸದಾಗಿರುವ ಒಂದು ಜಗತ್ತನ್ನ ಸೃಷ್ಟಿ ಮಾಡಬಹುದಂತ ಹಲವಾರು ಜನ ಹೇಳಿದ್ದಾರೆ. ಹಾಗೆ ಚಡ್ಕರ್ ಗಿರ್ಕರ್ ಚಡ್ನ ಆಕರ್ ಆತಾ ಹೈ. ಹಾಗೆ ಒಂದು ಪ್ರಯತ್ನಗಳು, ಒಂದು ಸಣ್ಣ ಪ್ರಯತ್ನ. ಇವತ್ತು ನೋಡ್ರಿ, ನಾನು 90 ಡಿಗ್ರಿ ಕುತ್ಕೊಳ್ತೀನಿ ಅಂದ್ರೆ ದೊಡ್ಡ ಪ್ರಯತ್ನ. ನಾನು ಇವತ್ತು ಕುತ್ಕೊಂಡ್ಬಿಟ್ಟು ಬರೀ ಗಾಳಿ ತಿರ್ಗಾಗ್ತೀನಿ ಅಂದ್ರೆ ಎರಡನೇ ಪ್ರಯತ್ನ. ಹೌದಿಲ್ಲ? ಸಣ್ಣ ಸಣ್ಣ ಪ್ರಯತ್ನಗಳನ್ನ ನಾವು ಮೊದಲು ಮಾಡಬೇಕು. ಸಣ್ಣ ಸಣ್ಣ ಪ್ರಯತ್ನಗಳನ್ನ ಏನ್ ಮಾಡಬೇಕು? ಮೊದಲು ಮಾಡಿದ್ರೆ ನಾಳೆ ಆಟೋಮೆಟಿಕ್ ಆಗಿ ದೊಡ್ಡ ಪ್ರಯತ್ನ ಬಂದೇ ಬರ್ತದೆ. ಈ ಗ್ರಂಥಾಲಯದ ಪಿತಾಮ ಅಂತೇಳಿ ರಘುನಾಥ್ ಅವ್ರು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನೀವು ಪುಸ್ತಕ ಓದೋದೇ ಬೇಡ, ನೀನೇ ಮಾಡೋದು ಲೈಬ್ರರಿಗೆ ಹೋಗು, ಹಿಂಗೆ ಆಯ್ತಿರುವಾಗ ಹಿಂಗೆ ತಿರುವಾಗ ಎಷ್ಟು ದಿನ? ಒಂದು ವಾರ ಹಿಂಗೇ ಮಾಡಿ, ಆಮೇಲೆ 8ನೇ ದಿನಕ್ಕೆ ನೀನ್ ಕೂತ್ಕೊಳ್ಳೋ ಪ್ರಯತ್ನ ಮಾಡಿ. ನೀನು ಓದ್ಬೇಡ, ಬರೀ ಕೂತ್ಕೊಂಡು ನಿಂಗೆ ಮೇನ್ ಪೇಜ್ ಹಿಂಗೆ ಲಾಸ್ಟ್ ಪೇಜ್, ಮೇನ್ ಪೇಜ್ ಹಿಂಗೆ ಲಾಸ್ಟ್ ಪೇಜ್ ಹಿಂಗೆ ನೋಡು. ಆಮೇಲೆ ನಿನಗೆ ಮನಸ್ಸು ಬರ್ತದೆ, ಪುಸ್ತಕವನ್ನ ಓದೋದು. ನೋಡ್ರಿ, ಈಗ ಮಾಡಕ್ 15 ದಿನ ಬೇಕು. ನಮ್ಮ ಮನಸ್ಸನ್ನ ಕೂರೋದಿಕ್ಕೆ 7 ದಿನ ಬೇಕು. ನಮ್ಮ ಮನಸ್ಸನ್ನ ಒಂದು ವಿಶ್ವಾಸಕ್ಕೆ ತಗೊಳ್ಳೋದಿಕ್ಕೆ 1 ವಾರ ಬೇಕು. ಪುಸ್ತಕವನ್ನ ಓದೋದಿಕ್ಕೆ 1 ವಾರ ಬೇಕು, 15 ದಿನ ಬೇಕು. ಒಂದು ಸಣ್ಣ ಪ್ರಯತ್ನ. ಈಗ ಒಂದು ಡ್ಯಾಮ್ ಇದೆ, ಈಗ ಪಂಪಾ ಸಾಗರ ಅಂತ ಹೇಳಿದ್ಯಪ್ಪ ಅಲ್ವಾ? ಪಂಪಾ ಸಾಗರ ಒಳಗಡೆ ಒಂದು ಮನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಏನಾಯ್ತು? ಒಂದು ಡ್ಯಾಮ್ ಅಲ್ಲಿ 19ನೇ ಕಿತ್ತೋಯ್ತು. ಏನಾಯ್ತು? ನೀರು ಜಾಸ್ತಿ ಹೋಯ್ತು. ಆ ನೀರು ನಿಲ್ಲಿಸ್ಬೇಕಲ್ಲ, ಏನ್ ಮಾಡ್ಬೇಕು? ಹೋಗ್ಬೇಕು ಬಿಡೋ ಅಂತ ಇಟ್ಟಿದ್ರೆ ಬೇಸಿಗೆ ಲಾಭ ಹೋಗ್ಬೇಕಲ್ಲ. ಅದಕ್ಕೆ ಸತತವಾದಂತ ಪ್ರಯತ್ನ ಮಾಡಿ ತುಂಬಿಕೊಂಡ ಡ್ಯಾಮ್ ಅಲ್ಲೂ ಕೂಡ ಆ ಗೇಟ್ ಅನ್ನ ಹಾಕಿದ್ಕಿಂತ ಇವತ್ತು ನೀರನ್ನ ಸ್ಟೋರ್ ಮಾಡಕ್ ಸಾಧ್ಯ ಆಯ್ತು. ಹಾಗೆ ಇಲ್ಲಿ ಕೂಡ ನಾವೇನ್ ಮಾಡ್ಬೇಕು? ಒಂದು ಸಣ್ಣದಾಗಿರುವಂತಹ ಗಿರ್ಕಚ್ಚಡನ ನಾ ಹಕ್ಕರಾತ ಯಶಸ್ಸನ್ನ ಪಡೆದವ್ರನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು. ಅಥವಾ ನಮ್ಮನ್ನ ಚುಚ್ಚಿ 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 ಮಾತಾಡೋರು ನಮಗೆ ಅವ್ರ ಕಡೆ ಕಾಡ್ತಾನೆ ಇರ್ಬೇಕು. ಯಾವಾಗಲೂ ಕೂಡ ದುಷ್ಟ ಕಹಾನೆ ಅಲ್ವಾ? ಅವ್ರು ನಮ್ ಜೊತೆಗೆ ಇರ್ಬೇಕು. ಅವ್ರ ಫೋಟೋಗಳು ನಮ್ ಜೇಬಲ್ಲಿ ಇರ್ಬೇಕು, ರೊಕ್ಕ ಅವ್ರು ಪರವಾಗಿಲ್ಲ. ನಮಗೆ ಅವ್ರು ಕಾಂಗ್ರೆಸ್ ಸಾಕು ಸಿಟ್ಟು ಬರ್ಬೇಕು, ಕೈ ಬಿಟ್ಕೊಳ್ಬೇಕು. ಹಂಗಿರ್ಬೇಕು. ಇಂಥ ಶತ್ರುಗಳ ಆಶೀರ್ವಾದ ಇರ್ಬೇಕು ನಮ್ಮ ಮೇಲೆ. ಶತ್ರುಗಳು ಯಾಕೆ ಜಾತಿ ಬೆಳೆಸ್ಕೊಳ್ತೀರಿ? ಅವರು ಮಹಾನ್ ವ್ಯಕ್ತಿಗಳಾಗ್ತೀರಿ. ಶತ್ರುಗಳನ್ನ ಬೆಳೆಸ್ಕೊಡಿ. ಉದಾಹರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶತ್ರುಗಳು ತುಂಬಾ ಇತ್ತು. ಹಂಗಾಗಿ ಮಹಾನ್ ವ್ಯಕ್ತಿಗಳಾದ್ರು. ಮಹಾತ್ಮ ಗಾಂಧೀಜಿ ಬ್ರಿಟಿಷ್ ಎಲ್ಲ ಶತ್ರು ಆಗಿದ್ರು, ಅವ್ರ ಮಹಾತ್ಮರಾದ್ರು ಅಲ್ವಾ? ಹೀಗೆ ಯಾರು ಶತ್ರುಗಳನ್ನ ಜಾಸ್ತಿ ಬೆಳೆಸ್ಕೊಳ್ತೀರಿ ಅವ್ರ ಮಹಾನ್ ವ್ಯಕ್ತಿಗಳಾಗ್ತೀರಿ. ನಮ್ಮ ಶತ್ರುಗಳು ಫಸ್ಟ್ ಒನ್ ಚಿಕ್ಕಪ್ಪ, ದೊಡ್ಡಪ್ಪ, ಸಣ್ಣಪ್ಪ, ಚಿಕ್ಕಮ್ಮ, ಅಜ್ಜಿ, ದೊಡ್ಡಮ್ಮ, ಇವರೇ ಫಸ್ಟ್ ಆಫ್ ಫೋಟೋ ನಂಬರ್ ಇಟ್ಕೊಳ್ಳಿ. ನೋಡ್ರಿ, ಹಿಂಗ್ ಹೇಳಿದ್ದಲ್ಲ ಬರ್ಬೇಕಳ, ಹಿಂಗ್ ಹೇಳಿದ್ದಲ್ಲ ಬರ್ಬೇಕಳ ಅಂತೇಳಿ ನಾವೇ ಬರೀಬೇಕು, ನಾವೇ ಬರ್ಕೋಬೇಕು. ನಾವು ಬರ್ಕೊಂಡು ನಾವು ಓದಕ್ ಮನೆಗೆ ಆ ಫೋಟೋ ಇರಬೇಕು. ನಾವು ಓದಕ್ ಮನೆಗೆ ನನಗೆ ಯಶಸ್ಸು ಬೇಕು ಅಂದ್ರೆ, ನನಗೆ ಸಕ್ಸಸ್ ಬೇಕು ಅಂದ್ರೆ ಆ ಫೋಟೋ ಹಾಕೋಬೇಕು. ಆಗ ನೋಡ್ರಿ ಹೆಂಗ್ ಓದ್ತಾರೆ ಹುಡುಗರು, ಬಹಳ ಚಲೋ ಓದ್ತಾರೆ. ಹಂಗ ಅಕರ ಆತಾ ಹೈ. ಹಾಗಾಗಿ ಈ ತರ ಯಶಸ್ಸನ್ನ ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು. ಹಾಗೇನೆ ಹಕ್ಕಿರು ಉಸ್ಕೆ ಮೆಹನತ್ ಬೇಕರ್ ನಹಿ ಹೋತಿ ಹೈ. ಹಾಗಾಗಿ ಒಂದು ಪ್ರಮುಖವಾಗಿ ಒಂದು ಗುರಿ ಇಟ್ಕೋಬೇಕು. ಪ್ರಮುಖವಾಗಿ ಏನಿಟ್ಕೋಬೇಕು? ಮೆಹನತ್, ಒಂದು ಗುರಿ ಇರ್ಬೇಕು. ಇದೆಲ್ಲ ಪ್ರಯತ್ನ ಮಾಡಬೇಕು.